ಬೆಂಗಳೂರಲ್ಲಿ ಓಪನಿಂಗ್ ಆಗ್ತಾಯಿದೆ. ಬಸವೇಶ್ವರ ನಗರದಲ್ಲಿ ಇವತ್ತು ಓಪನಿಂಗ್ ಇದೆ. ವಿಶೇಷ ಏನು ಅಂತಂದರೆ ನಮ್ಮ ಬಸವೇಶ್ವರ ನಗರ ಓಪನಿಂಗಲ್ಲಿ ನಾವು ಒಂದು ಸ್ಪೆಷಲ್ ಆಫರ್ ಇಟ್ಟಿದ್ದೀವಿ. ಅದು 1500 ರೂಪೀಸ್ ಪರ್ಚೇಸ್ ಮಾಡಿದ್ರೆ ಒಂದು ನಮ್ಮ ಉತ್ತರ ಕರ್ನಾಟಕದ ಒಂದು ಇಲ್ಕಲ್ ಸೀರೆ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ. ನಮ್ಮ ಕರದಂಟು ಬಂದುಬಿಟ್ಟು 1907ನೇ ಇಸ್ವಿಯಿಂದ ನಮ್ಮ ಕರದಂಟು ಮಾಡ್ತಾ ಬಂದಿದ್ದೀವಿ. ನಂದು ಇದು 3ನೇ ತಲೆಮಾರು. ಈ ಕರದಂಟು ಬಂದುಬಿಟ್ಟು ಫಸ್ಟ್ ಸಕ್ಕರೆ ಕರದಂಟಿಂದ ತಯಾರಾಗಿರೋದು. ಆಮೇಲೆ ಈ ಬೆಲ್ಲದ ಕರದಂಟು, ಈಗ ಅಂಜೀರ್ ಕರದಂಟು, ಡೇಟ್ಸ್ ಕರದಂಟು, ಎಲ್ಲ ರೀತಿಯ ಕರದಂಟು ರೆಡಿಯಾಗಿದೆ ನಮ್ಮಲ್ಲಿ. ಶುಗರ್ ಲೆಸ್ ಕರದಂಟಿದೆ, ಅಂಜೀರ್ ಮತ್ತು ಗಂಧಗಿರಿ ಲಡ್ಡು, ಪ್ರತಿಯೊಂದು ಸ್ವೀಟ್ಸ್ ಎಲ್ಲ ಸ್ಪೆಷಲ್ ಆಗಿದೆ. ಆದಷ್ಟು ನಮ್ಮದು ಬೆಲ್ಲದಿಂದ ತಯಾರಾಗಿರೋ ಸ್ವೀಟ್ಸ್ಗಳು ಭಾಳ ಇದೆ. ನಮ್ಮದು ಈಗೆಲ್ಲ ಫ್ರಾಂಚೈಸಿ ಎಲ್ಲ ಕೊಡ್ತಾ ಇದ್ದೀವಿ. ನಮ್ಮದು 25 ಔಟ್ಲೆಟ್ ಆಯ್ತು ಟೋಟಲ್ ಎಲ್ಲ ಕೂಡ. ರಾಯಚೂರು, ಸಿನ್ನೂರು, ಗಂಗಾವತಿ, ಕಾರಟಗಿ, ಹುಬ್ಬಳ್ಳಿ, ಬೆಳಗಾವಿ, ಬಾಗಲಕೋಟೆ ಎಲ್ಲ ಹಿಡಿದು ಅಮೀನ್ಗಡ, ಕುಣಗುಂದು, ಇಲ್ಕಲ್ಲು, ಈ ರೀತಿ ಆ ರೀತಿಯಿಂದ ಮಾಡ್ತಾಯಿದ್ದೀವಿ. ನಮ್ದು ಈಗ ನಮ್ಮ ಕರದಂಟು ತಯಾರು ಮಾಡಿದವರು ನಮ್ಮ ತಾತ ಅವರಾದ್ರೆ ಸಾವಳಿಗೆಪ್ಪ ರಾಚಪ್ಪ ಐಹೊಳೆ ಅವರಿಂದ ಈ ಸ್ವೀಟ್ ತಯಾರಾಗಿದ್ದು. ಈ ಕರದಂಟು ಅಂದರೆ ನ್ಯಾಚುರಲ್ ಕನ್ನಡ ಶಬ್ದ ಇದು. ಕರೆದ ಅಂಟು, ನ್ಯಾಚುರಲ್ ಕರೆದ ಅಂಟು, ಅದೇ ಕರದ ಸ್ವೀಟ್ ಹೆಸರು ಅದು ಕರದಂಟು ಅನ್ನೋದು. ಈಗ ಕಾಜು ಕತ್ಲಿ, ಇಲ್ಲಿ ಧಾರವಾಡ ಪೇಡ ಇದೆಯಲ್ಲ, ಆ ಥರ ಕರದಂಟು ಇದು ತುಂಬ ಫೇಮಸ್ಸು, ತುಂಬ ಹೆಲ್ದಿಯ ಪದಾರ್ಥ ಇದು. ತುಂಬ ಆರೋಗ್ಯಕರವಾದಂಥ ಪ್ರತಿಯೊಬ್ಬ ಮಕ್ಕಳಿಗೆ ಪ್ರತಿಯೊಬ್ಬರಿಗೆ, ಬಾಣಂತಿಯರಿಗೆ, ಪ್ರತಿಯೊಬ್ಬರಿಗೂ ವಯಸ್ಸಾದ್ರಿಂದ ಹಿಡ್ಕೊಂಡು ಪ್ರತಿಯೊಬ್ಬರಿಗೂ ಒಳ್ಳೆಯದಿದ್ದಾರೆ ಪದಾರ್ಥ. ಥ್ಯಾಂಕ್ ಯು. ಏನು ಸ್ಪೆಷಲ್ ಸರ್ ಸ್ವೀಟ್ಸ್ ಅಂತಂದರೆ ಕಾಮನ್ ಆಗಿ ಸಕ್ಕರೆಯಿಂದ ಮಾಡಿರೋ ಪದಾರ್ಥಗಳು ಜಾಸ್ತಿ ಇರ್ತಾವೆ. ನಮ್ಮದು ಸ್ಪೆಷಲಾಗಿ ಕರದಂಟೆ ಬೇರೆ ಸ್ವೀಟ್ಸಿಗೆ ನಮಗೇನು ಕಂಪೇರ್ ಅಂದರೆ ನಾವು ಆದಷ್ಟು ಬೆಲ್ಲದಿಂದ ಮಾಡಿರೋದು ನಮ್ಮ ಹತ್ರ ಜಾಸ್ತಿ ಐಟಮ್ ಇದೆ ನಮ್ಮ ಹತ್ರ. ಅಂದರೆ ಓಟ್ಸ್ ಲಾಡು ಇದೆ, ಗಂಧಗಿರಿ ಲಾಡು ಇದೆ, ಎಲ್ಲ ಬೆಲ್ಲಿಂದ ಮಾಡಿರೋದೆ. ಓಟ್ಸು, ರಾಗಿ, ಮತ್ತು ಗೋಧಿಯಿಂದ ಮಾಡಿರೋದು ಗಂಧಗಿರಿ ಲಾಡು. ಕರದಂಟೆಲ್ಲ 5 ವೆರೈಟಿ ಕರದಂಟಿದೆ. ಒಂದು ರೆಗ್ಯುಲರ್ ಜಾಗರಿಯಿಂದ ಮಾಡಿರೋದು, ಇನ್ನೊಂದು ಆರ್ಗ್ಯಾನಿಕ್ ಜಾಗರಿಯಿಂದ ಮಾಡಿರೋದು, ಇನ್ನೊಂದು ಡೇಟ್ಸ್ ಕರದಂಟು, ಅಂಜೀರ ಕರದಂಟು, ಈ ಥರ ಬೇರೆ ಬೇರೆ 5 ವೆರೈಟಿ ಕರದಂಟಿದೆ. ಲಾಡುವಲ್ಲಿ ಒಂದು 10 ಇದೆ. ಹೆಸರು ಉಂಡೆ, ಶೇಂಗಾ ಉಂಡೆ, ಎಳ್ಳುಂಡೆ, ಬೇಸನ್ ಉಂಡೆ, ಎಲ್ಲ ಜಾಗರಿಯಿಂದ ಮಾಡಿದ್ರೆ ಜಾಸ್ತಿ. ಜಿಲೇಬಿ ಆದರೂ ನಮ್ಮ ಹತ್ರ ಬೆಲ್ಲದೇ ಸಿಗುತ್ತಾವೆ. ಆದಷ್ಟು ಬೆಲ್ಲದ ಐಟಮ್ಸೇ ನಾವು ಜಾಸ್ತಿ ಮಾಡೋದು. ವಿಶೇಷ ಏನಂದರೆ ನಮ್ಮಲ್ಲಿ ಜಾಸ್ತಿ ಬೆಲ್ಲದ ಐಟಮ್ಸ್ ಜಾಸ್ತಿ ಇರ್ತವೆ. ಅದ್ರ ಜೊತೆ ಕಾಜು ಕತ್ಲಿ, ಪೇಡೆ, ಕುಂದ ಅವೆಲ್ಲ ಪ್ರತಿಯೊಂದು ಐಟಮ್ಸು ನಮ್ಮ ಹತ್ರ ಸಿಗ್ತಾವೆ. ಒಂದು ವಿಶೇಷತೆ ಕರದಂಟು ಅಂತಂದರೆ ಡ್ರೈ ಫ್ರೂಟ್ಸಿಂದ ಮಾಡಿರೋದು. ಇದು ಕರದ ಅಂಟು ಅಂತ ಹೇಳಿದಲ್ರಿ, ನ್ಯಾಚುರಲ್ ಟ್ರೀ ಗಮ್ ಇದನ್ನು ತಯಾರಾಗಿರ್ತೈತಿ. ಅಂಟನ್ನು ಗೀದಲ್ಲಿ ಫ್ರೈ ಮಾಡ್ತೀವಿ ನಾವು. ಗೀದಲ್ಲಿ ಫ್ರೈ ಮಾಡಿದ್ದು ಹಾಕೋದ್ರಿಂದ ಕರದಂಟು ಅದ್ರ ಹೆಸರು ಅವಾಗ 117 ವರ್ಷದಿಂದ ಇದು ಕರದಂಟು ಅಂತ ಹೆಸರು ಕೊಟ್ಟಿದ್ದು ನಮ್ಗೆ ಮುತ್ತಾತ ಅವರು. ಕಸ್ಟಮರ್ ಯಾರು ಜಾಸ್ತಿ ಇಷ್ಟಪಟ್ಟು ಅಂತಾರೆ? ಎಲ್ಲರೂ ಇದು ಒಂದು ನಮ್ಮದು ಈಗ ಸದ್ಯಕ್ಕೆ ಏನು ಆಫ್ಟರ್ 40 ಇಯರ್ಸ್ ಇದ್ದವರು ನಮ್ಮ ಭಾಳ ಕರದಂಟು ಇಷ್ಟಪಡ್ತಾರೆ. ಯಾಕಂದರೆ ಹೆಲ್ದಿ ಕಾನ್ಸೆಪ್ಟ್ ಇದೆ. ಪ್ರತಿಯೊಬ್ಬರು ಈಗ ಬಾಣಂತಿಯರು, ಪ್ರತಿಯೊಂದು ಮಕ್ಕಳಿಗೆ ಪೌಷ್ಟಿಕಾಂಶ ಜಾಸ್ತಿ ಇರ್ತೈತೆ ನಮ್ಮ ಸ್ವೀಟಲ್ಲಿ. ಬೇರೆ ಸ್ವೀಟ್ಗಿಂತ ನಮ್ಮ ಡ್ರೈ ಫ್ರೂಟ್ಸಿಂದ ತಯಾರಾಗಿರ್ತೀವಿ. ನ್ಯಾಚುರಲ್ ಕರದಂಟಿದು. ಅದರಲ್ಲಿ ಯಾವುದು ಪ್ರಿಸರ್ವೇಟಿವ್ ಇರಲ್ಲ, ಯಾವುದು ಏನು ಮಿಕ್ಸ್ ಇರಲ್ಲ. ನ್ಯಾಚುರಲಿಂದ ಡ್ರೈ ಫ್ರೂಟ್ಸು, ಘೀ ಮತ್ತು ಬೆಲ್ಲ. ಇನ್ನು ಕೆಲವೊಂದು ಬೆಲ್ಲ ಇಲ್ಲದೆ ಇರೋದು ಅಂಜೀರ ಕರದಂಟಿದೆ, ಅಂಜೀರ ಹಣ್ಣಿಂದ ತಯಾರು ಮಾಡಿರ್ತೀವಿ. ಇನ್ನೊಂದು ಖಜೂರಿ ಕರದಂಟಿದೆ, ಡೇಟ್ಸಿಂದ ತಯಾರು ಮಾಡಿರ್ತೀವಿ. ಮತ್ತು ಈ ಥರ ಡಿಫ್ರೆಂಟ್ ವೆರೈಟೀಸ್ ಕರದಂಟಿದೆ. ತುಂಬ ಹೆಲ್ದಿ ಇದು, ಎಲ್ಲರೂ ತಿನ್ಬೋದು. ನಾನು ಶುಗರ್ ಇದೆ, ನಾನು ತಿನ್ನುವಾಗಿಲ್ಲ ಅನ್ನುವಂಗಿಲ್ಲ, ಪ್ರತಿಯೊಬ್ಬರು ತಿನ್ಬೋದು ಇದನ್ನು. ಆ ರೀತಿ ನಂದು ಸ್ಪೆಷಲ್ ಪ್ರಾಡಕ್ಟ್ ಇದೆಲ್ಲ. ವಾರ್ಷಿಕವಾಗಿ ಎಷ್ಟು ವಹಿವಾಟು ಮಾಡ್ತೀರಾ? ಏನು ಸರ್ ಇದೆ ಸರ್, ಒಂದು ನಮ್ದು ಈ ಸರಿ ಹೇಳಿದಲ್ಲ, ಈಗ ಒಂದು 5 ಇಯರ್ಸಿಂದ ನಾವು ಫಸ್ಟ್ ಬ್ರಾಂಚ್ ಮಾಡಿದ್ದು ಬೆಂಗಳೂರಲ್ಲಿ. ಅಲ್ಲಿವರೆಗೂ ಅಮ್ಮಿಂಗಡದಲ್ಲಿ ಮಾತ್ರ ಇತ್ತು. ಬೆಂಗಳೂರಿಂದ ಮಾಡಿದ ಮೇಲೆ ಈಗ ಬೆಂಗಳೂರಲ್ಲಿ 4ನೇ ಬ್ರಾಂಚು. ಟೋಟಲ್ 25 ಬ್ರಾಂಚ್ ಇದೆ. ಹಾಗಾಗಿ ಈಗ ಬೆಳೀತಾ ಇದ್ದೀವಿ, ಮಾಡ್ತಾ ಇದ್ದೀವಿ, ಟೈಮ್ ಇದೆ. ವಾರ್ಷಿಕವಾಗಿ ಇದೆ ಸರ್, ಒಂದು 5 CR ವರೆಗೂ ಇದೆ ನಮ್ಮದು. 5 CR. ಥ್ಯಾಂಕ್ಸ್.